ಪ್ರೊಡ್ಯೂಸರು ಅವನು ಇಲ್ಲ ನಾನು? ಅದನ್ನ ಯೋಚನೆ ಮಾಡ್ರಿ. ನೀವೇ ಫಿಲ್ಮ್ ಪ್ರೊಡ್ಯೂಸರ್, ಅವನು ಯಾರ್ರಿ? ನೀವ್ ಹೇಳಿ. ನಾನು ಲೇಖಕ, ಅವನು ಲೇಖಕ. ನಾನು ಹೇಳ್ದಂಗೆ ಕೇಳಬೇಕಾದ್ದು ನಿಜ ತಾನೇ? ನಿಜ. ಈಗಲೇ ಹೋಯ್ತೀನಿ. ನಾನು ಹೇಳ್ದಂಗೆ ಮಾಡಲೇಬೇಕು. ಏನಾದ್ರು ಕೊಯ್ ಮರೋ ಅನ್ನ ಅವನ್ನ ಪಿಕ್ಚರ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಮನಸ್ಸೆ ಹಂಗಂತ ದಬಾಯಿಸ್ಬಿಡಿ. ಬರ್ಲಿಲ್ಲ ಅಂತ ಇಟ್ಕೋ. ಅವಾಗ ನಾನಿಲ್ವೇ? ನಾನೇ ನಿಂತು ಈಗಪ್ಪ ಒಳ್ಸೆ. ಹಂಗಾದ್ರೆ ಆ ಕಥೆನ ಅವನ ಮುಖದ ಮೇಲೆ ಕೂಸಾಡ್ಬಿಡ್ಲ. ಹಂಗ ಮಾಡ್ಬೇಡ್ರಿ. ಕೈಗೆ ಬಂದಿರೋ ಕತೆ ಕೊಟ್ಟು ಕಳ್ಕೊಂಡಿರ್ಬೇಡ್ರಿ. ಏನ್ಲ ನಾನೇ ಬರ್ಕೊಡ್ತೀಯ ಅಂತೀಯ? ಈ ಕತೆ ಸಂದಾಗೈತೀಯ ಅಂತೀಯ? ನೋಡಿರೇ ಕತೆ ಅದೇ ಇಲ್ಲಿ ಅದ್ರಾಗಿರೋ ಕೆಲವು ಭಾಗವನ್ನು ಬದಲಾಯಿಸಿ ನಿಮ್ಮ ದೇಹಕ್ಕೆ, ನಿಮ್ಮ ಆಕಾರಕ್ಕೆ ಹೆಂಗ್ ಬೇಕೋ ಹಾಗೆ ಬದಲಾಯಿಸಿ. ಆಯ್ತೇ? ಅಪ್ಪ ನಿನ್ನ ಒಳ್ಸೆ. ಹಂಗಾದ್ರೆ ನಾನು ಈಗಲೇ ಹೋಗ್ತೀನಿ. ಈ ತರ ಕೀರ್ತಾರ ಮಾಡೋದು ಕೇಳ್ತೀನಿ. ಅದೇನೋ ಹೇಳ್ತಾರಲ್ಲ ಹೇಳಿ. ರಿಲೀಸ್ ಮಾಡ್ಬೇಕ್ರಿ. ಸರಿ, ಪಿಕ್ಚರ್ ಎಲ್ಲ ಆದ್ಮೇಲೆ ಅದೇನೋ ಹಾಕಿತ್ತಪ್ಪ ನೀ ಹೇಳ್ದಲ್ಲ ಈಗ. ಅದೇನೋ ರಿಲೀಫ್ ಅಂದಲ್ಲ. ರಿಲೀಫ್ ಅಂತಿದ್ದಾರೆ. ರಿಲೀಸು. ಅದೇ ರಿಲೀಸು ಆದ್ಮೇಲೆ ಕತೆ ನಂದೇ ಅಂತ ನಮ್ಮ ಯಾಕೆ ಕೇಸ್ ಮಾಡಿಬಿಟ್ರೆ? ಹೆಂಗ ಮಾಡ್ತಾನೆ ಅವನೇನಾದ್ರೂ ತನ್ನ ಕಥೆನ ದಾಖಲೆ ಮಾಡ್ತಾನ? ಇಲ್ಲ ತನ್ನ ಕಥೆನೆಲ್ಲಾದ್ರೂ ರಿಜಿಸ್ಟರ್ ಮಾಡಿದಾನ? ಕಂಪ್ಲೇಂಟು ಇಲ್ಲ, ಇಂಪ್ಲೇಂಟು ಇಲ್ಲ. ನೀವೇನ್ ಹೆಸರುಗಳಿದ್ದಾರೆ? ನಾನಿದ್ದೀನಿ. ನಿನ್ನ ಬುದ್ಧಿ ಅಂದ್ರೆ ಬುದ್ಧಿ ಏನಿದ್ದು ಬಲೆ ತಿಳ್ಕೊಂಡ್ಬಿಟ್ಟಿದ್ಯಾ? ಹೌದು. ನಾನು ಮೂಟಿ ತಕ ಹೋಯ್ತೀನಿ. ನಿನ್ನ ಪಿಕ್ಚರ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಅವನನ್ನು ಕ್ಯಾನ್ಸಲ್ ಮಾಡಿದ್ದೆ ನಾನೇ ನಿಂತು ಆಯ್ತೆ. ನೋಡಿದರೆ ಬೆಳಗ್ಗೆಯಿಂದ ಈ ಹೊಟ್ಟೆಲಿ ಒಂದು ಕಪ್ ಚಾ ಸಹಿತ ಹೋಗ್ಲಿಲ್ಲ. ನಾವು ಮನ್ಸು ಮಾಡಿ ಒಂದು 500 ರೂಪಾಯಿ ತಳ್ಳಿದ್ರೆ ಏನಿಲ್ಲ ನಾನಪ್ಪ, ಇನ್ನು ಕೆಲ್ಸನೇ ಹತ್ತೋಕಾಗಿಲ್ಲ. ಈಗಲೇ ನನ್ನ ಕಿಸಿ ಕೈ ಹೆಕ್ತಿಯಲ್ಲ. ಈಗ್ಲಿ ನೀನು ಕೊಟ್ರೆ ಎಲ್ಲಿ ಹೋಯ್ತದೆ? ಕೊಟ್ಟಿದ್ದಾರೆ. ನೀವಿದ್ರೆ ನಮ್ಗೆಲ್ಲ ಒಂದು ಒಂದು ಇಡ್ಲಿ ಬರಾಕಿಲ್ಲ ಸಾಕಾರ ಇದ್ರಲ್ಲಿ. ಒಂದು ಇಡ್ಲಿ ಆಯ್ತು. ನಾನು ನಿಮ್ಮ ಹತ್ರ ಲಕ್ಷ ಲೆಕ್ಕ ವಸೂಲಿ ಮಾಡ್ತೀನಿ. ನಾನಿನ್ನು ಬರ್ತೀನಿ. ಈಗ ನಾನು ಮೂತಿ ತಕ ಹೋಗಿ ಬರ್ತೀನಿ, ಆಮೇಲೆ ವಿಚಾರ ಮಾಡ್ತೀನಿ. ಬರ್ತೀನಿ. ಬರ್ತೀನಿ.